ಎಲ್ರಿಗೂ ನಮಸ್ಕಾರ. ಇವತ್ತು ಏಕಾದಶಿ ಆದ್ದರಿಂದ ನಾವು ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸಿ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ರಾಯರ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇವತ್ತು ಏಕಾದಶಿ ಆದ್ದರಿಂದ ಯಾವುದೇ ರೀತಿ ಪ್ರಸಾದ ಆಗಲಿ ಅಕ್ಷತೆ ಆಗಲಿ ಯಾವುದೂ ಕೊಡೋದಿಲ್ಲ ಮತ್ತು ಅನ್ನದಾನವೂ ಇರೋದಿಲ್ಲ ಏಕಾದಶಿ ಪ್ರಯುಕ್ತ. ಇವತ್ತು ನಾವು ಹೋಗಿದ್ದ ಟೈಮ್ಗೆನೇ ಏಕಾದಶಿ ಪೂಜೆ ಸ್ಟಾರ್ಟ್ ಆಯಿತು. ಮೊದಲನೇ ಪೂಜೆ ಅದನ್ನ ನೋಡಿ ಕಣ್ಣು ತುಂಬ್ಕೊಂಡ್ವಿ. ಇವತ್ತೆಲ್ಲ ಯಾರ್ಯಾರು ಉಪವಾಸ ಇದ್ದೀರ ಅಭಿವೃದ್ಧಿಗೆಲ್ಲ ತುಂಬಾ ಒಳ್ಳೆಯದಾಗುವಂಥ ದಿನವೇ ಅಂತ ಹೇಳ್ಬೋದು. ಇವತ್ತು ಬೆಳಗ್ಗೆಯಿಂದ ನೈಟ್ ತನಕ ನೀವು ಹಾಲು ಹಣ್ಣು ಆ ಥರನೇ ಸೇವನೆ ಮಾಡಬೇಕು ಹೊರತು ಊಟ ಎಲ್ಲನೂ ತಗೋಬಾರ್ದು. ಮತ್ತು ನೈಟು ನಿಮ್ಮ ಕೈಲಿ ಇರೋಕ್ಕಾಗಲಿಲ್ಲ ಅಂತಂದರೆ ಅನ್ನದಲ್ಲಿ ಮಾಡಿರೋವಂಥ ಐಟಮ್ನ ತಿನ್ನಬಾರ್ದು. ಅಂದರೆ ರೊಟ್ಟಿ ಚಪಾತಿ ಆ ಥರದ ಐಟಮ್ನ ನೀವು ತಿನ್ನಬೇಕು. ಮತ್ತು ಮೇಯ್ನು ಬೆಳ್ಳುಳ್ಳಿ ಈರುಳ್ಳಿ ಹಾಕಿರೋವಂಥ ಪದಾರ್ಥನ ನೀವು ಸೇವನೆ ಮಾಡಬಾರ್ದು. ಇದು ಮುಖ್ಯವಾಗಿರೋ ಅಂಥದ್ದು ಇವತ್ತಿನ ದಿನ. ಮತ್ತು ಯಾರು ಕೂಡ ಇವತ್ತಿನ ದಿನ ತುಳಸಿ ಗಿಡನ ಕೀಳೋವಂಥದ್ದಾಗಲಿ ತುಳಸಿ ಗಿಡಕ್ಕೆ ನೀರು ಹಾಕೋವಂಥದ್ದೇ ಆಗಲಿ ಅದೆಲ್ಲ ಏನೂ ಮಾಡೋಕ್ಕೆ ಹೋಗಬಾರ್ದು ಅಂತಲೂ ಅಂತಾರೆ. ಅಂದರೆ ಇವತ್ತು ಹೋಗಿ ರಾಯರ ದರ್ಶನ ಮಾಡ್ಕೊಂಬಂದರೆ ತುಂಬಾ ಒಳ್ಳೆಯದಾಗುತ್ತೆ. ಏಕಾದಶಿ ಇರೋದರಿಂದ ರಾಯರ ಸೇವೆನ ಯಾರೆಲ್ಲ ಮಾಡ್ತಿದ್ದೀರಾ ಉಪವಾಸನ ಇವತ್ತು ಸ್ಟಾರ್ಟ್ ಮಾಡಿರೋರು ನಾಳೆ ಫುಲ್ ಇವತ್ತಿನ ದಿನ ಉಪವಾಸ ಇದ್ದು ನೀವು ನಾಳೆ ಬೆಳಗ್ಗೆ 7:30 ಒಳಗಡೆ ಪೂಜೆನ ಮುಗಿಸಿ ನೀವು ಫಸ್ಟು ತುಳಸಿ ನೀರಿನಿಂದ ಉಪವಾಸನ ಬಿಡಬೇಕಾಗಿರೋ ಅಂಥದ್ದು. ಅಲ್ಲಿಗೆ ನೀವು ಏಕಾದಶಿ ಉಪವಾಸ ಮುಗಿಯುತ್ತೆ. ನೀವು ಅಂದ್ಕೊಂಡಿರೋದು ಜೀವನದಲ್ಲಿ ಎಲ್ರಿಗೂ ಸಿಗಲಿ ಅಂತ ನಾನು ಭಾವಿಸ್ತೀನಿ. ದಿಸ್ ಈಸ್ ಫಾರ್ ಮೈ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.